ಹಾಯ್, ವೆಲ್ಕಮ್ ಟು ಗುಡ್ ಲಿಟ್ಲ್ ವೈಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಬಾಳೆಹಣ್ಣಿನ ಶಾವಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡೋಣ. ಅಕ್ಕಿ ಹಿಟ್ಟು, ಬಾಳೆಹಣ್ಣು, ಏಲಕ್ಕಿ, ಜೋನಿ ಬೆಲ್ಲ. ನಂತರ ಒಂದು ಮಿಕ್ಸಿ ಪಾತ್ರೆ ತಗೊಂಡು ಬಾಳೆಹಣ್ಣು ಮತ್ತು ಏಲಕ್ಕಿನ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಇಡ್ಲಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ನೀರಾದರೆ ಸ್ವಲ್ಪ ಒಲೆ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಗಟ್ಟಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಹಾಕ್ದಂಗೆ ಇಡ್ಲಿ ಹೇಗೆ ಬೇಯಿಸ್ಕೋತೀವೋ ಹಾಗೆ ಬೇಯಿಸ್ಕೋಬೇಕು. ಇಡ್ಲಿ ಚೆಂದಾಗಿ ಬೆಂದಾದಮೇಲೆ ಇದನ್ನು ಶಾವಿಗೆ ಒಳ್ಳಿಗೆ ಹಾಕಿ, ನಾವು ಶಾವಿಗೆ ಹೇಗೆ ಮಾಡ್ತೀವೋ ಹಾಗೆ ಶಾವಿಗೆ ಒಳ್ಳಲ್ಲಿ ಹಾಕಿ ಶಾವಿಗೆ ಮಾಡ್ಕೋಬೇಕು. ಇದು ನಮ್ಮದು ಹಳೆಯ ಕಾಲದ ಸಾಂಪ್ರದಾಯಿಕ ಸಿಹಿ. ನೋಡ್ಬೋದು ಎಷ್ಟು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ಇದೇ ಆದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ತುಪ್ಪ ಹಾಕಿ ತಿನ್ನಬೇಕು. ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ ಶಾವಿಗೆನ? ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್, ಕಮೆಂಟ್.